ನಮಸ್ತೆ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾಡಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಡಿಗಳಂದ್ರೆ ಏನು, ಅದು ನಮ್ಮ ಬಾಡಿಲಿ ಹೇಗೆ ವರ್ಕ್ ಆಗುತ್ತೆ, ಇದನ್ನ ತಿಳ್ಕೊಳೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ನಾಡಿಗಳು ಏಕೆ ನಮ್ಮ ಬಾಡಿಲಿ ಇಂಪಾರ್ಟೆಂಟು, ಏಕೆ ಅದು ವರ್ಕ್ ಆಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮ್ಮ ಬಾಡಿಲಿ 5 ಶೆಲ್ಸ್ ಇರುತ್ತೆ, ಅಂದ್ರೆ 5 ಪಂಚಕೋಶಗಳು. ಅದು ಯಾವ್ದಾದ್ರು ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ. ಇದೆಲ್ಲ ನಮ್ಮ ಬಾಡಿಯ ಪ್ರೊಟೆಕ್ಷನ್ ಅಂತಾನೆ ಕರಿಬಹುದು. ಇದು ನಮ್ಮ ಬಾಡಿಗೆ ಪ್ರೊಟೆಕ್ಷನ್ ಕೊಡ್ಬೇಕು ಅಂದ್ರೆ ಫಸ್ಟ್ ನಮ್ಮ ನಾಡಿಗಳು ಬ್ಯಾಲೆನ್ಸ್ ಆಗ್ಬೇಕು. ಹಾಗಾದ್ರೆ ನಾಡಿ ಅಂದ್ರೆ ಏನು? ನಮ್ಮ ಬಾಡಿಯಲ್ಲಿರೋ ಇಡೀ ಪಾರ್ಟ್ಸಿಗೆ, ಇಡೀ ನರ್ವ್ಸಿಗೆ ಎನರ್ಜಿ ಫ್ಲೋ ಆಗೋದನ್ನ ನಾವು ನಾಡಿ ಅಂತ ಕರಿತೀವಿ. ಶಿವ ಸಂಹಿತದ ಪ್ರಕಾರ 3,50,000 ನಾಡಿಗಳಿದೆ ನಮ್ಮ ಬಾಡಿಲಿ ಅಂತ ಹೇಳ್ತಾರೆ. ಹಾಗೆ ಗೋರಕ್ಷ ಸಂಹಿತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ 72,000 ನಾಡಿಗಳಿದೆ ನಮ್ಮ ಬಾಡಿಲಿ ಅಂತ ಹೇಳ್ತಾರೆ. ನಮ್ಮ ಬಾಡಿಲಿ ನೀಟಾಗಿ ಎನರ್ಜಿ ಸರ್ಕ್ಯುಲೇಟ್ ಆಗದೆ ಇದ್ರೆ ನಮ್ಮ ಬಾಡಿ ಇಂಪ್ಯೂರಿಟೀಸ್ ಆಗಿದೆ, ಹಾಗೆ ಬ್ಲಾಕೇಜ್ಗಳನ್ನ ಕಂಡುಕೊಂಡಿದೆ. ಆಗ ನಮ್ಮ ಬಾಡಿ ಏನಾಗುತ್ತೆ ಅಂದ್ರೆ ಲೇಸಿನೆಸ್ಗೆ ಒಳಗಾಗುತ್ತೆ, ಹಾಗೆ ಎನರ್ಜಿ ಫ್ಲೋಯಿಂಗ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ಆದ್ರಿಂದ ನಾಡಿಗಳ ನೆಟ್ವರ್ಕಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯೋಗನ ಮಾಡೋದ್ರಿಂದ ನಾಡಿಗಳು ಆಕ್ಟಿವ್ ಆಗುತ್ತೆ, ನಾಡಿಗಳು ಬ್ಯಾಲೆನ್ಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಲಿ 1000ಕ್ಕಿಂತ ಹೆಚ್ಚು ನಾಡಿಗಳಿವೆ. ಆ 1000 ನಾಡಿಗಳಲ್ಲಿ 10 ನಾಡಿಗಳು ಇಂಪಾರ್ಟೆಂಟ್ ಅಂತ ಕರಿತೀವಿ. ಆ 10 ನಾಡಿಗಳಲ್ಲಿ 3 ನಾಡಿ ತುಂಬಾನೇ ಪ್ರಾಮುಖ್ಯತೆ ಹೊಂದಿದೆ. ಅದು ಯಾವ್ದಾದ್ರು ಅಂದ್ರೆ ಇದ, ಸುಷುಮ್ನ ಮತ್ತೆ ಪಿಂಗಳ. ಫಸ್ಟ್ ನಾಡಿ ಇದ. ಇದು ನಮ್ಮ ಬಾಡಿಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ಕೊಳುತ್ತೆ. ಹಾಗೆ ಇದನ್ನ ನಾವು ಮೂನಿಗೆ ಕಂಪೇರ್ ಮಾಡ್ತೀವಿ. ಇದು ಜಾಸ್ತಿ ಫೆಮಿನೈನ್ ಅಡ್ಜಸ್ಟ್ ಮಾಡುತ್ತೆ, ಹಾಗೆ ಕಾಮ್ನೆಸ್, ಕೂಲ್, ನಮ್ಗೆ ಜಾಸ್ತಿ ಪ್ರೀತಿ ಭಾವನೆಗಳು ಈ ಇದ ನಾಡಿ ತಂದ್ಕೊಳತ್ತೆ. ಎರಡನೆಯ ನಾಡಿ ಪಿಂಗಳ. ಇದು ನಮ್ಮ ಬಾಡಿಯ ರೈಟ್ ಸೈಡ್ ಪಾರ್ಟ್ ಆಫ್ ದ ಬಾಡಿಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಇದು ಜಾಸ್ತಿ ಆಕ್ಟಿವ್ ಆಗಿರುತ್ತೆ, ಹಾಗೆ ತುಂಬಾ ಬಾಡಿಲಿ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ತುಂಬಾ ಎಕ್ಸ್ಟ್ರೋವರ್ಟ್ ಆಗಿರುತ್ತೆ. ಇದ ತುಂಬಾ ಇಂಟ್ರೋವರ್ಟ್ ಆಗಿದ್ರೆ ಪಿಂಗಳ ತುಂಬಾ ಎಕ್ಸ್ಟ್ರೋವರ್ಟ್ ಆಗಿರುತ್ತೆ. ಇದ ಮತ್ತೆ ಪಿಂಗಳ ನಾಡಿ ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಇಲ್ಲಿ ಬ್ರೀತಿಂಗ್ ಎಕ್ಸಸೈಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲೆಫ್ಟ್ ಸೈಡ್ ಬ್ರೀತ್ ಮಾಡಿದಾಗ ಇದ ನಾಡಿ ಆಕ್ಟಿವ್ ಆಗುತ್ತೆ ಮತ್ತೆ ಎನರ್ಜಿನ ಪಡ್ಕೊಳ್ಳುತ್ತೆ. ಹಾಗೆ ರೈಟ್ ಸೈಡ್ ಅಲ್ಲಿ ನಾವು ಬ್ರೀತ್ ಮಾಡಿದಾಗ ಪಿಂಗಳ ನಾಡಿ ಆಕ್ಟಿವ್ ಆಗಿ ಅದನ್ನ ಎನರ್ಜಿನ ಪಡ್ಕೊಳ್ಳುತ್ತೆ. ಇದ ಮತ್ತೆ ಪಿಂಗಳ ನಾಡಿಗಳು ಕ್ರಿಸ್ ಕ್ರಾಸ್ ಪೊಸಿಷನ್ ಅಲ್ಲಿ ಕ್ರಿಯೇಟ್ ಆಗಿ ಒಂದು ಮಿರರ್ ಇಮೇಜ್ ನ ಶೋ ಮಾಡುತ್ತೆ. ಈ 2 ನಾಡಿಗಳು ನಮ್ಮ ಬಾಡಿಲಿ ಆಪೋಸಿಟ್ ಫೋರ್ಸ್ ಆಗಿ ವರ್ಕ್ ಮಾಡುತ್ತೆ. ಮೂರನೆಯದು ಸುಷುಮ್ನ ನಾಡಿ. ಸುಷುಮ್ನ ನಾಡಿ ಯಾವಾಗ ಆಕ್ಟಿವ್ ಆಗುತ್ತೆ ಅಂದ್ರೆ ನಮ್ಮ ಬಾಡಿಲಿರೋ 2 ನಾಡಿಗಳು ಇದ ಮತ್ತೆ ಪಿಂಗಳ ನಾಡಿಗಳು ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಮಾಡಿದಾಗ ಸುಷುಮ್ನ ನಾಡಿ ಆಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಷುಮ್ನ ನಾಡಿ ಹೇಗೆ ಆಕ್ಟಿವ್ ಆಗುತ್ತೆ ಅಂದ್ರೆ ನಮ್ಮ ಬಾಡಿಲಿರೋ ಚಕ್ರಗಳ ಮೂಲಕ, ಅಂದ್ರೆ ಮೂಲಾಧಾರ ಚಕ್ರ, ಬೇಸ್ ಆಫ್ ದ ಸ್ಪೈನ್, ಅಲ್ಲಿಂದ ನಮ್ಮ ಹೆಡ್ ಸಹಸ್ರಾರ ಚಕ್ರವರೆಗೂ ಆಕ್ಟಿವ್ ಆಗಕ್ಕೆ, ಚಕ್ರಗಳ ಮೂಲಕ ಆಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸುಷುಮ್ನ ನಾಡಿ ಯಾವಾಗ ಆಕ್ಟಿವ್ ಆಗುತ್ತೋ ಆಗ ಕುಂಡಲಿನಿಯು ಕೂಡ ಆಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ನನ್ನ ಹಠ ಯೋಗದ ಲಾಸ್ಟ್ ವಿಡಿಯೋಸ್ಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದ ಮತ್ತೆ ಪಿಂಗಳ ನಾಡಿ ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ನಾವು ಯೋಗಾಸನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಬರೀ ಯೋಗಾಸನ ಮಾಡೋದಷ್ಟೇ ಅಲ್ಲ, ಫಿಲಾಸಫಿನ ತಿಳ್ಕೊಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಮಾಡಿರೋ ಈ ನಾಡಿಗಳ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಏನು ನಾಡಿಗಳು ಅಂತ ತಿಳ್ಕೊಳೋದಕ್ಕೆ ಸಹಾಯವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.